ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಐ ಆಮ್ ಗಾಡ್ ಎಂದು ಅಹಂಕಾರದಲ್ಲಿದ್ದಂಥ ಮುತ್ಯಾಗೆ ಈಗ ಕಾಕಿ ಶಾಕ್ ನೀಡಿದೆ. ಪ್ರಾಪ್ತಿಗೆ ಮುತ್ತಿಟ್ಟು ರಾಜ್ಯ ಬಿಟ್ಟಿದ್ದಂಥ ಮಲ್ಲಿಕಾರ್ಜುನ್ ಮುತ್ಯ ಸೆರೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಸಾಕ್ಷ್ಯ ನಾಶ ಮಾಡಬಾರದು ಮತ್ತು ವಿಚಾರಣೆಗೆ ಹಾಜರಾಗಬೇಕು ಎಂದು ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ತೆಲಂಗಾಣಕ್ಕೆ ಎಸ್ಕೇಪ್ ಆಗಿರುವಂಥ ಮುತ್ಯಾನನ್ನ ಹುಡುಕುತ್ತಾ ಪೊಲೀಸರ ತಂಡ ಈಗ ಹೈದರಾಬಾದ್ ಹಾದಿಯಲ್ಲಿದೆ. ಪೊಲೀಸರು ಮಠಕ್ಕೆ ಎಂಟ್ರಿ ಕೊಡುತ್ತಿದ್ದಂತೆ ವಿಡಿಯೋ ಮೂಲಕ ಪ್ರತ್ಯಕ್ಷನಾದಂಥ ಮುತ್ಯ ನಾನು ಎಲ್ಲೂ ಹೋಗಿಲ್ಲ, ಲೋಕಲ್ನಲ್ಲೇ ಇದ್ದೀನಿ ಎಂದು ಹೊಸ ರಾಗ ಹಾಡುತ್ತಿದ್ದಾರೆ. ಭಕ್ತರು ಆತಂಕ ಪಡಬೇಡಿ ಎಂದು ಹೇಳುತ್ತಲೇ ಪೊಲೀಸರ ಮುಂದೆ ಹಾಜರಾಗುವ ನಾಟಕವಾಡುತ್ತಿದ್ದಾನೆ. ಪೊಲೀಸರು ಯಾವಾಗ ಕರೆಯುತ್ತಾರೋ ಆಗ ಹಾಜರಾಗ್ತೀನಿ ಎನ್ನುತ್ತಿರುವ ಮುತ್ಯಾಗೆ ಈಗ ನೋಟಿಸ್. ಡೈರೆಕ್ಟರ್ ಅನೀಶ್ ಈಗ ನಿಜ ಜೀವನದಲ್ಲಿ ಕಿಡ್ನಾಪ್ ಡ್ರಾಮಾಗೆ ಬಲಿಯಾಗಿದ್ದಾರೆ. ಹಣಕಾಸಿನ ವಿಚಾರಕ್ಕೆ ಸ್ವಂತ ಸಿನಿಮಾದ ನಟಿಯೇ ಸಿಗ್ನಲ್ ಕೊಟ್ಟು ನಿರ್ದೇಶಕನನ್ನೇ ಕಿಡ್ನಾಪ್ ಮಾಡಿಸಿದಂಥ ಘಟನೆ ಬೆಳಕಿಗೆ ಬಂದಿದೆ. ಇಂದಿರಾನಗರದಿಂದ ಕಿಡ್ನಾಪ್ ಆದಂಥ ಅನೀಶ್ನನ್ನು ಬ್ಯಾಡರಹಳ್ಳಿಯ ಮನೆಯೊಂದರಲ್ಲಿ ಗೃಹ ಬಂಧನದಲ್ಲಿಡಲಾಗಿತ್ತು. ಅಲ್ಲಿಂದ ಮುಂದಾರಗಿರಿ ಬೆಟ್ಟಕ್ಕೆ ಕರೆದೊಯ್ದು ಕಿರಾತಕರು ಬ್ಯಾಟ್ ಮತ್ತು ಹಾಕಿ ಸ್ಟಿಕ್ನಿಂದ ಹಲ್ಲೆ ನಡೆಸಿ ನಿರ್ದೇಶಕನ ಕಾಲು ಮುರಿದಿದ್ದಾರೆ. ಇನ್ವೆಸ್ಟರ್ ಮತ್ತು ಚಿತ್ರತಂಡದ ನಡುವಿನ ಮನಸ್ತಾಪವೇ ಈ ಕಿಡ್ನಾಪ್ಗೆ ಮೂಲ ಕಾರಣ. ನಿರ್ದೇಶಕ ಅನೀಶ್ ತಮ್ಮ ಕಾರನ್ನು ಮಾರಾಟಕ್ಕಿಟ್ಟ ವಿಚಾರವನ್ನು ನಟಿಗೆ ತಿಳಿಸಿದ್ರು. ಇದನ್ನೇ ಬಂಡವಾಳವಾಗಿಸಿಕೊಂಡ ನಟಿ ಆರೋಪಿಗಳಿಗೆ ಮಾಹಿತಿ ನೀಡಿ ಕಿಡ್ನಾಪ್ಗೆ ಸಾಥ್ ನೀಡಿದ್ದಾಳೆ. ಪ್ರಕರಣ ದಾಖಲಿಸಿಕೊಂಡ ಆಡುಗೋಡಿ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ನಿರ್ದೇಶಕನನ್ನ ರಕ್ಷಿಸಿದ್ದಾರೆ. ಕಿಡ್ನಾಪ್ ಕೃತ್ಯದಲ್ಲಿ ಭಾಗಿಯಾಗಿದ್ದ ನಟಿ ಸೇರಿದಂತೆ ಬರೋಬ್ಬರಿ 11 ಮಂದಿ ಆರೋಪಿ ಹಚ್ಚಲು ಎಸ್ಐಟಿ ಅಧಿಕಾರಿಗಳು ಈಗ FSL ವರದಿಯತ್ತ ದೃಷ್ಟಿ ನೆಟ್ಟಿದ್ದಾರೆ. ಗನ್ ಬಳಸಿದಂಥ ಬುಲೆಟ್, ಡೈರಿ ಮತ್ತು 2 ಮೊಬೈಲ್ ಫೋನ್ಗಳು ಸೇರಿದಂತೆ ಬರೋಬ್ಬರಿ 20ಕ್ಕೂ ಹೆಚ್ಚು ವಸ್ತುಗಳನ್ನು FSLಗೆ ರವಾನಿಸಲಾಗಿದೆ. ಈ ವಾರದಲ್ಲಿ ಸೈಂಟಿಫಿಕ್ ರಿಪೋರ್ಟ್ ಅಧಿಕಾರಿಗಳ ಕೈ ಸೇರಲಿದೆ. ಈಗಾಗಲೇ ಕುಟುಂಬಸ್ಥರು ಮತ್ತು ಆಪ್ತರ ಹೇಳಿಕೆ ರಾವ್ ಮತ್ತು ಆಕೆಯ ಗ್ಯಾಂಗ್ ಒಟ್ಟು 102.55 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ಅಕ್ರಮವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಮೂಲಕ ಸಾಗಿಸಿದ್ರು. 2025 ಮಾರ್ಚ್ 4ರಂದು DRI ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿ ರಣ್ಯಾರಾವ್ರನ್ನ ಬಂಧಿಸಿದ್ರು. ಬಂಧನದ ವೇಳೆ ಭಾರೀ ಪ್ರಮಾಣದ ನಗದು ಮತ್ತು ಚಿನ್ನದ ಬಿಸ್ಕೆಟ್ಗಳು ಸಿಕ್ಕಿಬಿದ್ದಿದ್ದವು. ಇದೀಗ ED ಅಧಿಕಾರಿಗಳು ವಿಶೇಷ ನ್ಯಾಯಾಲಯಕ್ಕೆ ಸುದೀರ್ಘ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ನೀನೇ ಖುಷಿಯಾಗಿರು, ನಾನು ಹೋಗ್ತಾ ಇದ್ದೀನಿ ಬಾಯ್ ಎಂದು ಮೊಬೈಲ್ನಲ್ಲಿ ಸ್ಟೇಟಸ್ ಹಾಕಿ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಘಟನೆಯು ತುಮಕೂರು ಜಿಲ್ಲೆಯ ತುರುವೇಕೆರೆ ಪಟ್ಟಣದ ಡಿಪ್ಲೊಮಾ ಕಾಲೇಜಿನ ಹಿಂಭಾಗದಲ್ಲಿರುವಂಥ ಕಟ್ಟೆ ಬಳಿಯಾಗಿದೆ. ಗೊಪ್ಪೇನಹಳ್ಳಿ ಗ್ರಾಮದ 19 ವರ್ಷದ ಧನುಷ್ ಮೃತ ದುರ್ದೈವಿ. ಘಟನಾ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದಿಂದ ಕಾರ್ಯಾಚರಣೆ ನಡೆಸಿದಾಗ ನೀರಿನ ಕಟ್ಟೆಯಲ್ಲಿ ವಿದ್ಯಾರ್ಥಿ ಧನುಷ್ ಮೃತದೇಹ ಪತ್ತೆಯಾಗಿದೆ. ಇನ್ನು ಮೃತದೇಹವನ್ನು ಕಟ್ಟೆಯಿಂದ ಹೊರತೆಗೆದು ತುರುವೇಕೆರೆ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ಘಟನೆ ಸಂಬಂಧ ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಗ್ಯಾಂಗ್ ವಾರ್ ಸದ್ದು ಮಾಡುತ್ತಿದೆ. DJ ಹಳ್ಳಿಯ ರೌಡಿ ಶೀಟರ್ ಪವನ್ ಕುಮಾರ್ನನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. DJ ಹಳ್ಳಿಯ ಕಪಿಲ ಕೊಲೆ ಪ್ರಕರಣದಲ್ಲಿ ಪವನ್ ಪ್ರಮುಖ ಆರೋಪಿಯಾಗಿದ್ದು, ನಿನ್ನೆ ಸಂಜೆ 3 ಬೈಕ್ಗಳಲ್ಲಿ ಬಂದು 6 ಮಂದಿ ಕಿರಾತಕರು ಪವನ್ ಮನೆಗೆ ಬರುತ್ತಿದ್ದಂತೆ ಮಚ್ಚು ಲಾಂಗ್ಗಳಿಂದ ಅಟ್ಟಹಾಸವನ್ನು ಮೆರೆದಿದ್ದಾರೆ. ಘಟನೆ ಸಂಬಂಧ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು, ತಲೆಮರೆಸಿ ಕಾಲು ಮೇಲೆ ಕಲ್ಲಿನಿಂದ ಭೀಕರ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 14 ಜನರ ವಿರುದ್ಧ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಇನ್ನು 14 ಜನರಲ್ಲಿ 11 ಜನರನ್ನು ಬಂಧಿಸಿರುವಂತಹ ಪೊಲೀಸರು ಉಳಿದ 3ವರಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ ಕಾರು, ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ. ಕಾರ್ಯಾಚರಣೆ ಮೂಲಕ ಆರೋಪಿಗಳನ್ನು ಬಂಧಿಸಿರುವ ತಂಡಕ್ಕೆ SP ಶೋಭಾರಾಣಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹುಟ್ಟುಹಬ್ಬ ಆಚರಣೆ ವೇಳೆ ಕೇಕ್ ಕಟ್ ಮಾಡಲು ಖಡ್ಗ ಬಳಸಿದಂಥ ಯುವಕರನ್ನ ಅರೆಸ್ಟ್ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ MK ಹುಬ್ಬಳ್ಳಿ ಪಟ್ಟಣದ ಹೊರವಲಯದಲ್ಲಿ ಜೈ ಸನದಿ ಎಂಬ ಯುವಕ ಬರೋಬ್ಬರಿ 5 ಕೇಕುಗಳನ್ನು ಖಡ್ಗದಿಂದ ಕತ್ತರಿಸಿ ಅಟ್ಟಹಾಸವನ್ನು ಮೆರೆದಿದ್ದಾನೆ. ಗೆಳೆಯ ರೆಹಾನ್ ಎಂಬಾತ ಈ ಸಾಹಸವನ್ನೆಲ್ಲ ಕ್ಯಾಮರಾದಲ್ಲಿ ಸೆರೆ ಹಿಡಿದು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದ. ಆದರೆ ಇದೇ ವಿಡಿಯೋ ಈಗ ಅವರಿಬ್ಬರನ್ನ ಕಂಬಿ ಎಣಿಸುವಂತೆ ಮಾಡಿದೆ. ರೀಲ್ಸ್ ನೋಡಿ ಅಲರ್ಟ್ ಆದಂಥ ಕಿತ್ತೂರು ಪೊಲೀಸರು ತಕ್ಷಣವೇ ಕಾರ್ಯಾಚರಣೆ ನಡೆಸಿ ಜೈದ್ ಮತ್ತು ರೆಹಾನ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಆಯುಧ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಕಮಿಷನ್ ಗುಮ್ಮ ವಕ್ಕರಿಸಿದೆ. 40% ಕಮಿಷನ್ ಆರೋಪ ಹೊರಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ಗೆ ಈಗ ಸ್ವತಃ ಗುತ್ತಿಗೆದಾರರೇ ಶಾಕ್ ನೀಡಿದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ R ಮಂಜುನಾಥ್ ಕೋಲಾರದಲ್ಲಿ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಕೇವಲ ಒಂದು ಪಕ್ಷವಲ್ಲ, 3 ಪಕ್ಷಗಳಲ್ಲಿ ಕಮಿಷನ್ ದಂಧೆ ಅವ್ಯಾಹತವಾಗಿ ನಡೀತಿದೆ ಎಂದಿದ್ದಾರೆ. ರಾಜ್ಯದಲ್ಲಿ ಸುಮಾರು 37,000 ಕೋಟಿ ಬಿಲ್ ಬಾಕಿ ಇದೆ. ಈ ಹಣ ಬಿಡುಗಡೆಗೆ ಜನಪ್ರತಿನಿಧಿಗಳು ಲಂಚಕ್ಕೆ ಬೇಡಿಕೆ ಇಡುತ್ತಿದ್ದಾರೆ ಎಂಬುದು ಗುತ್ತಿಗೆದಾರರ ಗಂಭೀರ ಆರೋಪವಾಗಿದೆ.
ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈ ಮತ್ತು ಬಿವೈ ವಿಜೇಂದ್ರಗೆ ಬೆಲೆಯೇ ಇಲ್ವಾ? ನಾಯಕತ್ವ ಬದಲಾವಣೆ ಬಗ್ಗೆ ಪರೋಕ್ಷ ವಾರ್ ಶುರುವಾಯಿತಾ ಎಂಬ ಚರ್ಚೆಯಾಗುತ್ತಿದೆ. ಧಾರವಾಡದಲ್ಲಿ ನಡೆದಂಥ ಉದ್ಯೋಗಾರ್ಥಿಗಳ ಪರವಾದ ಬೃಹತ್ ಪ್ರತಿಭಟನೆಯಲ್ಲಿ ಹಾಕಲಾಗಿದ್ದ 40ಕ್ಕೂ ಹೆಚ್ಚು ಬ್ಯಾನರ್ಗಳಲ್ಲಿ ಅಪ್ಪ ಮಗನ ಫೋಟೋಗಳೇ ಮಾಯವಾಗಿವೆ. ಸ್ಥಳೀಯ ನಾಯಕ ಅರವಿಂದ್ ಬೆಲ್ಲದ್ ಫೋಟೋ ಹೈಲೈಟ್ ಆಗಿದ್ರು. ಹೈಕಮಾಂಡ್ ನೇಮಿಸಿದಂತಹ ರಾಜ್ಯಾಧ್ಯಕ್ಷರನ್ನೇ ಕಡೆಗಣಿಸಿದ್ದು ಪಕ್ಷದ ಒಳಜಗಳವನ್ನ ಬೀದಿಗೆ ತಂದಿದೆ. ಈಗಾಗಲೇ ಈ ವಿಚಾರ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಫೋಟೋ ಮಿಸ್ ಮಾಡಿದ ನಾಯಕರ ವಿರುದ್ಧ ದೂರು ನೀಡಲು ವಿಜೇಂದ್ರ ಬೆಂಬಲಿಗರು ತೀರ್ಮಾನಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಹೆಚ್ಚಾಗುತ್ತಲೇ ಇದೆ ಶಿವಾಜಿ ಕಿಚ್ಚು. ಇಂದು ಹಿಂದೂಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ವಿವಿಧ ಜಿಲ್ಲೆಯ ಹಿಂದೂಪರ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು, ಪ್ರತಿಭಟನೆ ಹಿನ್ನೆಲೆ ಇಂದು ಮಧ್ಯರಾತ್ರಿಯವರೆಗೂ ಮದ್ಯಪಾನ ಬಂದ್ ಮಾಡುವಂತೆ ಡಿಸಿ ಸಂಗಪ್ಪ ಆದೇಶವನ್ನು ಹೊರಡಿಸಿದ್ದಾರೆ. ಮತ್ತೊಂದೆಡೆ ಎನ್ಐಎ ಮೂಲಕ ಪ್ರಕರಣದ ತನಿಖೆ ನಡೆಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಶ್ರೀರಾಮುಲು ಪತ್ರ ಬರೆದಿದ್ದಾರೆ. ಧರಣಿ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಖಾಕಿ ಕಟ್ಟೆಚ್ಚರ ವಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ತೆರಿಗೆ ವಂಚನೆ ಆರೋಪದ ಹಿನ್ನೆಲೆಯಲ್ಲಿ ಪ್ರಮುಖ ಬಿಲ್ಡರ್ ಒಬ್ಬರ ಮೇಲೆ ದಾಳಿ ನಡೆಸಿದ್ದಾರೆ. ಭಾರೀ ಪ್ರಮಾಣದ ತೆರಿಗೆ ವಂಚನೆಯ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ನಗರದ ಶಂಕರಮಠ ರಸ್ತೆಯಲ್ಲಿರುವ ಪ್ರಮುಖ ಬಿಲ್ಡರ್ ನಿವಾಸ ಮತ್ತು ಕಚೇರಿಯಲ್ಲಿ ದಾಳಿ ನಡೆಸಿದ್ದಾರೆ. ಬಿಲ್ಡರ್ ಮನೆಯಲ್ಲಿರುವಂತಹ ಕಡತಗಳು, ಬ್ಯಾಂಕ್ ಲಾಕರ್ ಮಾಹಿತಿ ಹಾಗೂ ಕಚೇರಿಯ ವ್ಯವಹಾರಿಕ ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಇಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭರ್ಜರಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅರ್ಕಲಗೂಡು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದಂಥ ಕುಮಾರಸ್ವಾಮಿಗೆ ಅದ್ದೂರಿ ಸ್ವಾಗತ ದೊರೆತಿದ್ದು, ಕೊಡಕಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂತಹ ಮಾರಮ್ಮ ದೇವಿಯ ದೇವಸ್ಥಾನವನ್ನು ಉದ್ಘಾಟಿಸಿದರು. ದೇವಿಯ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಾಡಿನ ಸುಭಿಕ್ಷೆಗಾಗಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಎ ಮಂಜು, ಎಂಎಲ್ಸಿ ಸೂರಜ್ ರೇವಣ್ಣ ಮತ್ತು ಮಾಜಿ ಸಚಿವ ಸಾರಾ ಮಹೇಶ್ ಸಾಥ್ ನೀಡಿದರು. ದಯಮಾಡಿ ಎಲ್ಲರೂ ವೇದಿಕೆ ಮುಂಭಾಗ ಒಂದು ಆಸೀನರಾಗಿ ಮಾನ್ಯ ಕುಮಾರಸ್ವಾಮಿ ಅವರು, ಎ ಮಂಜೂರವರು ವೇದಿಕೆಗೆ ಆಗಮಿಸಿದ್ದಾರೆ. ದಯಮಾಡಿ ಎಲ್ಲರೂ ಸರ್ಕಾರದ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನ ನೀವು, ಈ ಸರ್ಕಾರ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಇವತ್ತು ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಪಿಂಕ್ ಲೈನ್ ಸಂಚಾರಕ್ಕೆ ಕ್ಷಣಗಣನೆ ಶುರುವಾಗಿದ್ದು, 3ನೇ ಡ್ರೈವರ್ಲೆಸ್ ಮೆಟ್ರೋ ರೈಲು ಸದ್ದಿಲ್ಲದೆ ಸಿಲಿಕಾನ್ ಸಿಟಿಗೆ ಬಂದಿಳಿದಿದೆ. BMRCL ಸಂಸ್ಥೆಯಿಂದ ತಯಾರಾದ ಈ ರೈಲು ಮಧ್ಯರಾತ್ರಿ ಕೊತ್ತನೂರು ಡಿಪೋ ತಲುಪಿದೆ. ಈಗಾಗಲೇ 2 ರೈಲುಗಳು ಬಂದಿದ್ದು, ಈಗ 3ನೇ ಸೆಟ್ ಕೂಡ ಸೇರ್ಪಡೆಯಾಗಿದೆ. ಡ್ರೈವರ್ ಇಲ್ಲದೆಯೇ ಓಡುವ ಈ ರೈಲುಗಳ ಟೆಸ್ಟಿಂಗ್ ಈಗ ಭರದಿಂದ ಸಾಗಿದೆ. ಶೀಘ್ರದಲ್ಲೇ ನೇರಳೆ ಹಾಗೂ ಹಸಿರು ಮಾರ್ಗಕ್ಕೆ ಹೊಸ ಮೆಟ್ರೋ ರೈಲುಗಳು ಬರಲಿವೆ. ಜೂನ್ ಅಂತ್ಯದೊಳಗೆ 3 ಹೊಸ ಮೆಟ್ರೋ ರೈಲು ಬರುವಂಥ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. 3 ಹೊಸ ರೈಲು ಬರೋದ್ರಿಂದ ಈ ಭಾಗದ ಪ್ರಯಾಣಿಕರಿಗೆ ಪ್ರಯಾಣ ಮತ್ತಷ್ಟು ಸುಲಭವಾಗಲಿದೆ. ಇಂದು ನಡೆಯಲಿರುವ T20 ವಿಶ್ವಕಪ್ನ ಸೂಪರ್ 8 ಹಂತದ ಪಂದ್ಯದಲ್ಲಿ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಕಣಕ್ಕಿಳಿಯಲಿದೆ. ಮೊದಲ ಪಂದ್ಯ ಸೋತಿರುವ ಭಾರತಕ್ಕೆ ಇದು ಮಾಡು ಇಲ್ಲವೇ ಮಡಿ ಸವಾಲು. ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯುವ ಈ ಪಂದ್ಯಕ್ಕೂ ಮುನ್ನ ಚೆನ್ನೈ ನಗರ ಸಾರಿಗೆ ಅಧಿಕಾರಿಗಳು ಪಂದ್ಯದ ದಿನದ ಸಂಚಾರ ಹೆಚ್ಚಳವನ್ನು ನಿಭಾಯಿಸಲು ವಿಶೇಷ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇನ್ನು ಚೆನ್ನೈ ಮೆಟ್ರೋ ರೈಲು ಲಿಮಿಟೆಡ್ ಪ್ರೇಕ್ಷಕರು ತಮ್ಮ ಪಂದ್ಯದ ಟಿಕೆಟ್ಗಳನ್ನು ಪ್ರಸ್ತುತಪಡಿಸಿದರೆ ಉಚಿತವಾಗಿ ಪ್ರಯಾಣಿಸಲು ಅವಕಾಶ ನೀಡುತ್ತದೆ. ವಿಶಿಷ್ಟವಾದ QR ಕೋಡ್ಗಳಿಂದ ಎಂಬೆಡ್ ಮಾಡಲಾದಂಥ ಟಿಕೆಟ್ಗಳನ್ನು ಸ್ವಯಂಚಾಲಿತ ಶುಲ್ಕ ಸಂಗ್ರಹ ಗೇಟ್ಗಳಲ್ಲಿ ಸ್ಕ್ಯಾನ್ ಮಾಡಬಹುದು ಮತ್ತು ಆ ದಿನಕ್ಕೆ ಮಾನ್ಯ ಮೆಟ್ರೋ ಪಾಸ್ಗಳಿಗಾಗಿ ಕಾರ್ಯನಿರ್ವಹಿಸಲಿವೆ. ಹಾಡಹಗಲೇ ಮನೆ ಬಾಗಿಲು ಮುರಿದು ಖದೀಮರು ಮನೆಗಳತನ ಮಾಡಿದ್ದಾರೆ. ಘಟನೆ ರಾಯಚೂರು ಜಿಲ್ಲೆಯ ರಾಮ್ನಾಳ್ ಗ್ರಾಮದಲ್ಲಿ ಆದಂಥದ್ದು. ಇನ್ನು ಗ್ರಾಮದ ಶಂಕರಗೌಡ ಎಂಬುವರಿಗೆ ಸೇರಿದ ಮನೆ ಕಳ್ಳತನವಾಗಿದ್ದು, 4 ಚಿನ್ನದ ಉಂಗುರ, ಜಂಟಿ ಸರ ಸೇರಿ 70 ಗ್ರಾಂ ಚಿನ್ನಾಭರಣ ಮತ್ತು 1 ಲಕ್ಷ ನಗದು ಕಳ್ಳತನವಾಗಿದೆ. ಸ್ಥಳಕ್ಕೆ ಮುದಗಲ್ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಘಟನೆಯ ಸಂಬಂಧ ಮುದಗಲ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ.
ಪರೀಕ್ಷಾ ಸಮಯದಲ್ಲಿ ಕೈಯಲ್ಲಿ ಪೆನ್ನು ಹಿಡಿದು ಪಾಠ ಕಲಿಯಬೇಕಾದ ಮಕ್ಕಳು ಶಾಲಾ ಆವರಣದಲ್ಲೇ ಕಸ ಗುಡಿಸುತ್ತಿರುವಂತಹ ಘಟನೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದ SJJM ಶಾಲೆಯಲ್ಲಿ ಆಗಿದೆ. ನಮ್ಮ ಮಕ್ಕಳನ್ನು ನಾವು ಕೆಲಸ ಮಾಡೋಕೆ ಕಳಿಸಿಲ್ಲ ಎಂದು ಪೋಷಕರು ಶಿಕ್ಷಣ ಇಲಾಖೆಯ ವಿರುದ್ಧ ಕಿಡಿಕಾರಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ಕೆಲಸ ಮಾಡುತ್ತಿರುವಂತಹ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಈ ಘಟನೆಗೆ ಕಾರಣವಾದಂಥ ಬೇಜವಾಬ್ದಾರಿ ಶಿಕ್ಷಕರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ದೂರು ನೀಡಿದ್ದಾರೆ. ಹಾಸನದಲ್ಲೊಂದು ಜೀತ ಪದ್ಧತಿ ಪ್ರಕರಣ ಬೆಳಕಿಗೆ ಬಂದಿದೆ. ಬೇಲೂರು ತಾಲೂಕಿನ ಜುಟ್ಟನಹಳ್ಳಿಯಲ್ಲಿ 18 ಜನರನ್ನ ಜೀತದಲ್ಲಿರಿಸಿಕೊಂಡಿದ್ದವರನ್ನ ಪೊಲೀಸರು ರಕ್ಷಿಸಿದ್ದಾರೆ. 18 ಜನರನ್ನ ನಾಗರಾಜ್ ಹಾಗೂ ಮೊಹನೇಶ್ ಜೀತಕ್ಕಿರಿಸಿಕೊಂಡಿದ್ರು. ರೈಲು ನಿಲ್ದಾಣಗಳಿಂದ ಕರೆತಂದು ಜೀತವಿರಿಸಿ ದೂಡಿಸುತ್ತಿರುವುದನ್ನು ಪೊಲೀಸರು ಕಾರ್ಯಾಚರಣೆ ನಡೆಸಿ ರಕ್ಷಿಸಿದ್ದಾರೆ. ರಕ್ಷಿಸಿದವರನ್ನ ಹಾಸನದ ಅಂಬೇಡ್ಕರ್ ಭವನದಲ್ಲಿ ಇರಿಸಿದ್ದಾರೆ. ಕಾಪಿನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳು ಬಿಂದಾಸ್ ರೌಂಡ್ಸ್ ಹಾಕಿವೆ. ಕಳೆದ 3 ದಿನಗಳಿಂದ ನಗರದ ಇಂದಾವರ ಗ್ರಾಮದ ರೈತನೊಬ್ಬನ ತೋಟದಲ್ಲಿ ಕಾಡಾನೆ ಓಡಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದೀಗ ಆನೆ ಚಲನವಲನದ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಣ್ಣಿಟ್ಟಿದ್ದು, ಅಧಿಕಾರಿಗಳ ಕಣ್ಣಿಗೆ ಆನೆಗಳು ಕಾಣಿಸಿಕೊಳ್ಳದ ಹಿನ್ನೆಲೆ ಗಜದೋಸ್ತಿಗಳ ಸೆರೆ ಹಿಡಿಯಲು ಡಾಗ್ ಸ್ಕ್ವಾಡ್ ಬಳಸಿಕೊಂಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪಟ್ಟಣದಲ್ಲಿ ಬೆಳ್ಳಂಬೆಳಗ್ಗೆ ಕರಡಿ ಪ್ರತ್ಯಕ್ಷವಾಗಿ ಸಾರ್ವಜನಿಕರಲ್ಲಿ ನಡುಕ ಹುಟ್ಟಿಸಿದೆ. ಪಟ್ಟಣದ ಹೊರವಲಯದಲ್ಲಿರುವಂತಹ ಕುಂಚಿಟಿಗ ಮಠದ ಆವರಣಕ್ಕೆ ಕರಡಿ ಎಂಟ್ರಿ ಕೊಟ್ಟಿದ್ದು, ಇನ್ನು ಮಠದ ಭಕ್ತರು ಹಾಗೂ ಸ್ಥಳೀಯರು ಆತಂಕಕ್ಕೀಡಾಗಿದ್ದಾರೆ. ಈ ಭಾಗದಲ್ಲಿ ಕರಡಿಗಳ ಪ್ರತ್ಯಕ್ಷವಾಗುವುದು ಹೊಸದೇನಲ್ಲ. ಪದೇ ಪದೇ ಕಾಣಿಸಿಕೊಳ್ಳುತ್ತಿರುವಂತಹ ಕರಡಿಗಳ ಉಪಟಳಕ್ಕೆ ಸ್ಥಳೀಯರು ಈಗ ಅಕ್ಷರಶಃ ಬೇಸತ್ತು ಹೋಗಿದ್ದಾರೆ. ಕೂಡಲೇ ಕರಡಿಯನ್ನ ಸೆರೆ ಹಿಡಿಯುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇಲ್ಲೊಂದು ಕರಡಿ ಇಷ್ಟೊತ್ತಿನಾಗ ಯಾಕಪ್ಪ ಬಂದಿದೆಯಾ? ಇಲ್ಲಿ ರಾತ್ರಿ ಎಲ್ಲ ಬರ್ತೀಯ, ಇಷ್ಟೊತ್ತಿನಾಗ ಬಂದು ತೊಂದರೆ ಕೊಡ್ತೀಯಲ್ಲಪ್ಪ. ಜಾಮವಂತ, ಇಲ್ಲೊಂದು ಕರಡಿ ಇಷ್ಟೊತ್ತಿನಾಗ ಯಾಕಪ್ಪ ಬಂದಿದೆಯಾ? ಇಲ್ಲಿ ರಾತ್ರಿ ಎಲ್ಲ ಬರ್ತೀಯ. ರಾಯಚೂರಿನಲ್ಲಿ ಅಕಾಲಿಕ ಮಳೆಗೆ ಸಜ್ಜೆ ಬೆಳೆ ನೆಲಕಚ್ಚಿದೆ. ರಾಯಚೂರು ಜಿಲ್ಲೆಯ ಸಿದ್ದಾಪುರ ಗ್ರಾಮದ ರೈತ ಕೃಷ್ಣ ಎಂಬುವರಿಗೆ ಸೇರಿದಂತಹ ಬೆಳೆ ಸಂಪೂರ್ಣ ನಾಶವಾಗಿದ್ದು, ರೈತ ಕಂಗಾಲಾಗಿದ್ದಾನೆ. ಕಟಾವಿಗೆ ಬಂದಿದ್ದಂಥ 7 ಎಕರೆ ಸಜ್ಜೆ ಬೆಳೆ ಸಂಪೂರ್ಣ ನಾಶವಾಗಿದೆ. ಅಧಿಕಾರಿಗಳು ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇನ್ನು KM ರಸ್ತೆಯಲ್ಲಿ ಸರ್ಕಾರಿ ಬಸ್ ಒಂದು ಮಧ್ಯ ರಸ್ತೆಯಲ್ಲಿ ಕೆಟ್ಟು ನಿಂತು ಪ್ರಯಾಣಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಭಾರೀ ಕಿರಿಕಿರಿ ಉಂಟು ಮಾಡಿದೆ. ಗ್ಯಾರಂಟಿ ಯೋಜನೆಗಳ ಅಬ್ಬರದ ನಡುವೆ ಸಾರಿಗೆ ಸಂಸ್ಥೆಯ ಬಸ್ಗಳ ಸ್ಥಿತಿ ಮಾತ್ರ ದಯನೀಯವಾಗಿದೆ. ಎಲ್ಲಿ ಕೆಟ್ಟು ನಿಲ್ಲುತ್ತವೋ, ಎಲ್ಲಿ ಬ್ರೇಕ್ ಫೇಲ್ ಆಗುತ್ತವೋ ಎಂಬ ಆತಂಕದಲ್ಲಿ ಪ್ರಯಾಣಿಕರು ಸಂಚರಿಸುವಂತಾಗಿದೆ. ಚಿಕ್ಕಮಗಳೂರು ಡಿಪೋದ ಬಸ್ಗಳ ನಿರ್ವಹಣೆ ಸರಿಯೇ ಇಲ್ಲವೇ? ಪ್ರಯಾಣಿಕರ ಸುರಕ್ಷಿತ ಪ್ರಯಾಣಕ್ಕೆ ಗ್ಯಾರಂಟಿ ನೀಡುವವರು ಯಾರು ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ. ಗೀತಾ ಗೋವಿಂದಂ ಜೋಡಿ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ವಿವಾಹವು ರಾಜಸ್ಥಾನದ ಉದಯಪುರದಲ್ಲಿ ಅದ್ದೂರಿಯಾಗಿ ಆಗಿದೆ.
ಬೆಳಗ್ಗೆ 8 ಗಂಟೆಗೆ ನಡೆದ ಶುಭ ಮುಹೂರ್ತದಲ್ಲಿ ವೀರೋಶ್ ಜೋಡಿ ಹೊಸ ಜೀವನಕ್ಕೆ ಕಾಲಿಟ್ಟಿದೆ. ಕುಟುಂಬಸ್ಥರು ಮತ್ತು ಆಪ್ತರಿಗೆ ಮಾತ್ರ ಆಹ್ವಾನ ನೀಡಲಾಗಿತ್ತು. ಅತ್ಯಂತ ಖಾಸಗಿಯಾಗಿ ನಡೆಯುತ್ತಿರುವಂತಹ ಈ ಸಮಾರಂಭಕ್ಕೆ ಕೇವಲ 100 ಮಂದಿಗೆ ಮಾತ್ರ ಆಹ್ವಾನ ನೀಡಲಾಗಿದೆ. ಕನ್ನಡ ಚಿತ್ರರಂಗದಿಂದ ನಟಿ ಆಶಿಕಾ ರಂಗನಾಥ್ ಮದುವೆಯಲ್ಲಿ ಭಾಗಿಯಾಗಿ ಹಾರೈಸಿದ್ದಾರೆ. ಮಾರ್ಚ್ 4ರಂದು ಹೈದರಾಬಾದ್ನ ತಾಜ್ ಕೃಷ್ಣಾದಲ್ಲಿ ಅದ್ದೂರಿ ಆರತಕ್ಷತೆ ನಡೆಯಲಿದೆ. ಬಳಿಕ ಹನಿಮೂನ್ ಮುಗಿಸಿ ಕೊಡಗಿನ ವಿರಾಜಪೇಟೆಯಲ್ಲಿ ವಿಶೇಷ ರಿಸೆಪ್ಷನ್ ಹಮ್ಮಿಕೊಳ್ಳಲು ಪ್ಲಾನ್ ಮಾಡಲಾಗಿದೆ. 2 ದಿನಗಳ ಇಸ್ರೇಲ್ ಪ್ರವಾಸದಲ್ಲಿರುವಂತಹ ಪ್ರಧಾನಿ ಮೋದಿ ಇಂದು ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ. ಇಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಅವರೊಂದಿಗೆ ಪ್ರಧಾನಿ ಮೋದಿ ಮಹತ್ವದ ಸಭೆ ನಡೆಸಲಿದ್ದಾರೆ. ಭಾರತದ ಸ್ಥಳೀಯ ವಾಯು ರಕ್ಷಣಾ ಗುರಾಣಿ ಸುದರ್ಶನ ಚಕ್ರ ಮತ್ತು ಇಸ್ರೇಲ್ನ ಐರನ್ ಡೋಮ್ ತಂತ್ರಜ್ಞಾನದ ಸಂಭಾವ್ಯ ಸಹಯೋಗ ಸೇರಿದಂತೆ ರಕ್ಷಣಾ ಮತ್ತು ಭದ್ರತಾ ಸಹಕಾರವನ್ನು ಗೆಲ್ಲಲೇಬೇಕು ಎಂದು ಚೆನ್ನೈನಲ್ಲಿ ಜಿಂಬಾಬ್ವೆ ವಿರುದ್ಧ ನಡೆಯುವ ಸೂಪರ್ 8 ಪಂದ್ಯ ನಿರ್ಣಾಯಕವಾಗಿದೆ. ಜಿಂಬಾಬ್ವೆಯನ್ನ ಕಡೆಗಣಿಸದೆ ಟೀಂ ಇಂಡಿಯಾ ಸಾಂಘಿಕ ಪ್ರದರ್ಶನ ನೀಡಿದರೆ ಮಾತ್ರ ಸೆಮಿಫೈನಲ್ ಕನಸು ಜೀವಂತವಾಗುತ್ತದೆ. ಭಾರತದ ಪಯಣ ಸೂಪರ್ 8ರಲ್ಲಿ ಕೊನೆಗೊಳ್ಳುವ ಸಾಧ್ಯತೆ ಇದೆ. ಇಂದು ಸಂಜೆ 7 ಗಂಟೆಗೆ ಆರಂಭವಾಗಲಿದ್ದು ಚೆನ್ನೈನ ಎಂ ಚಿದಂಬರಂ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯಲಿದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.